ಡೈರೆಕ್ಷನ್ ಡಿಪಾರ್ಟ್ಮೆಂಟರು ಜೂನಿಯರ್ಸ್ ಎಲ್ಲ ಬನ್ನಿ ಅಂದರು. ಇವರು ಕ್ಯಾರೆಕ್ಟರ್ ಅಂದ್ಬಿಟ್ಟು ಜೂನಿಯರ್ಸ್ ಕರಿತಾವ್ರು ಬನ್ನಿ ಅಂದರು. ಹಾಗೆ ಅಯ್ಯೋ ಕ್ಯಾರೆಕ್ಟ್ರು ಅಂತ ಎಲ್ಲರ ಹತ್ರನೇ ಹೇಳ್ಕೊಂಬಿಟ್ಟಿದ್ದೀನಿ, ಜೂನಿಯರು ಅಂತವ್ರಲ್ಲ ಏನು ಹೇಳೋದು, ಬರೋದು ಬಂದ್ಬಿಟ್ಟಿದ್ದೀನಿ, ಎಲ್ಲನೂ ಮಾಡಬೇಕು, ನಡಿ ಹೋಗೋಣ ಜೂನಿಯರ್ ಆರ್ಟಿಸ್ಟ್. ಮಾಡಿದೆ. ಅದಾದಮೇಲೆ ಏನಾಯ್ತು, ಒಂದು 2-3 ಸೀರಿಯಲ್ ಜೂನಿಯರ್ ಆರ್ಟಿಸ್ಟ್. ಹಿಂಗಾದ್ರೂ ಏನಾರು ಒಬ್ರು ಚೆನ್ನಾಗಿ ಮಾಡಿದ್ರೆ ಏನೋ ಒಂದು ಡೈಲಾಗ್ ಕೊಡ್ಬೋದಲ್ಲ, ಡೈಲಾಗ್ ಕೊಟ್ಟರೆ ಅದನ್ನ ಹೇಳ್ಬಿಟ್ಟು ಅವ್ರಿಗೆ ಇಂಪ್ರೆಸ್ ಆಗಿ ನೆಕ್ಸ್ಟ್ ಒಂದು ದೊಡ್ಡದಾಗ್ಬೋದಲ್ಲ ಅನ್ನೋದಕ್ಕೆ, ಸರಿ ಸರ್ ನೆಕ್ಸ್ಟಿಂದ ಯಾವ್ದಾರು ಇದ್ರೆ ಹಿಂಗೆ ಕರಿತಾ ಇರಿ ಸರ್ ಅಂತ ಒಂದು 3-4 ಕಡೆ ಹೋಗ್ತಾನೆ ಇದ್ದೆ. 10ರಲ್ಲೊಬ್ಬ ಡೈಲಾಗ್ ಇಲ್ಲ, ಸುಮ್ಮನೆ ನಿಂತಿದ್ದೆ. ಈಗಲೂ ಎಷ್ಟೊಂದು ಅದು ಸೀರಿಯಲ್ ಶಾಂತಪ್ಪ ಎಲ್ಲ ಬರುತ್ತಲ್ಲ, ಅದ್ರದ್ದು ಕ್ಲಿಪ್ಸ್ಗಳೆಲ್ಲ ಈಗಲೂ ತುಂಬಾ ಜನ ಕಳಿಸ್ತಾರೆ. ನಿಂತಿರೋದು ಕೈ ಕಟ್ಟಾಕೊಂಡು ನಿಂತಿರೋದು, ಏನು ಡೈಲಾಗ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ, ಏನಿಲ್ಲ. ಎಷ್ಟು ಸೀರಿಯಲ್ ಆಯ್ತು ಆ ಥರ? ಒಂದು 3 ಕಡೆ ಹೋಗಿದ್ದೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಒಂದ್ ಡೈಲಾಗ್ ಇರೋ ಸೀರಿಯಲ್ ಬಂತು, ಹೆಂಗ್ ಸಿಕ್ತು, ಸೀತಾವಲ್ಲಭ ಅಂತ. ನಮ್ಮ ಡೈರೆಕ್ಷನ್ ನಮ್ಮ KT ಇದ್ರಲ್ಲ, ಒಬ್ರು ಸೀನಿಯರ್ ಗುರುವಣ್ಣ ಅಂತ, ಅವ್ರು ಹಿಂಗೈತೆ ಒಂದು ಕ್ಯಾರೆಕ್ಟ್ರು, ಹಿಂಗೆ ಒಂದಿನ ಬರುತ್ತೆ ಬಂದು ಮಾಡ್ತೀವಿ. ಅಯ್ಯೋ ಅಣ್ಣ ಸುಮ್ಮನೆ ನಿಂತಿರೋದಕ್ಕಿಂತ ಒಂದು ಡೈಲಾಗ್ ಕೊಡ್ತೀರಾ ಅಂದರೆ ಖುಷಿ ಅಲ್ವಾ ಅಂತ ಹೋಗ್ಬಿಟ್ಟಿದ್ದೀವಿ. ಅಲ್ಲೇನಾಗ್ಬಿಟ್ಟಿದೆ ಅಂದರೆ ನನಗೆ ವಸ್ತು ಸರ್ ಗೊತ್ತಿಲ್ಲ. ಈಗ ಯಾರಿಗೆ ಒಬ್ರು ಕಲಾವಿದರಿಗೆ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಏನೋ ಹೇಳ್ಕೊಡ್ಬೇಕು, ಏನೋ ಒಂದು ಯಾರೋ ಒಬ್ರು ಮಾಡಕ್ಕೆ ಬಂದವ್ರೆ ಅಂದರೆ ಮಾಡ್ತಾರೆ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಸ್ಪೇಸ್ ಕೊಡಬೇಕು. ನನಗೆ ಹೆಂಗಾಗ್ಬಿಡ್ತು ಅಂದರೆ ರಾತ್ರಿ 7:30 ಶಾರ್ಟ್ ಇಟ್ಟರು, ಲಾಸ್ಟ್ ಶಾರ್ಟ್ ನಂದೇನೆ, ಅಲ್ಲಿವರೆಗೂ ಇಟ್ಟರೆ ಬೆಳಗಿನ ಸಂಜೆವರೆಗೂ ವೆಯ್ಟ್ ಮಾಡಿದ್ದೀವಿ, ಪರವಾಗಿಲ್ಲ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ, ಅವರು ಹೋಗೋ ಅರ್ಜೆಂಟಲ್ಲಿ ನಮ್ಮ ಮೇಲೆ ಕೂಗಾಡ್ಬಿಟ್ರು.